ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ನಿಮ್ಮ ಪ್ರಿಪರೇಟರಿ ಮತ್ತು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು, ಕಡ್ಡಾಯವಾಗಿ ಬರುವಂತಹ ಪ್ರಶ್ನೆಗಳು ಇವು ಓದಿದರೆ ಸಾಕು. ಅಬೌವ್ 70 ಮಾರ್ಕ್ಸ್ ಫಿಕ್ಸ್. ಯಾರೂ ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಈಗಲೇ ಸಬ್ಸ್ಕ್ರೈಬ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇದು ತುಂಬ ಕಡ್ಡಾಯವಾಗಿರುವಂತಹ ಪ್ರಶ್ನೆಗಳನ್ನು ಇಲ್ಲಿ ಕೊಡ್ತಾ ಇದ್ದೇನೆ. ಮೊದಲು 10 ಅಂಕದ ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿದೆ ನೋಡಿ. ಏಕತೆ ಎಂದರೇನು? ಭಾರತದ ಏಕತೆಯ ಸ್ವರೂಪವನ್ನು ವಿವರಿಸಿರಿ. ಇದು ಭಾಳ ಇಂಪಾರ್ಟೆಂಟು ನೋಡಿ. ಇದರಲ್ಲಿ ಯಾವುದೆಲ್ಲ ಪಾಯಿಂಟ್ಸ್ಗಳು ಬರ್ತವೆ ವಿತ್ ಆನ್ಸರ್ಸ್ ಕೂಡ ಇದೆ. ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಬೋರ್ಡ್ ಪರೀಕ್ಷೆಗೆ ಎಷ್ಟರ ಮಟ್ಟಿಗೆ ನೀವು ಕೀ ಉತ್ತರಗಳನ್ನು ಬರೀಬೇಕು ಅನ್ನೋದು ಕೂಡ ಇಲ್ಲಿ ಮಾದರಿ ಕೂಡ ಕೊಟ್ಟಿದ್ದಾರೆ. ಇಷ್ಟೇ ಬರೆದ್ರೆ ಸಾಕು, ಔಟ್ ಮಾರ್ಕ್ಸ್ ಬರುತ್ತೆ ನೋಡಿ. ಫಸ್ಟ್ ಪಾಯಿಂಟ್, ಪ್ರಾಂತೀಯ ಏಕತೆ ಅಥವಾ ಭೌಗೋಳಿಕ ಏಕತೆ. ಈ ಪಾಯಿಂಟ್ ಇರಲೇಬೇಕು. ಏಕತೆ ಎಂದರೇನು? ಭಾರತದ ಏಕತೆಯ ಸ್ವರೂಪವನ್ನು ವಿವರಿಸಿರಿ. 10 ಮಾರ್ಕ್ಸಲ್ಲಿ ಬಂದರೆ. ಭಾಷಾ ಏಕತೆ 2ನೇ ಪಾಯಿಂಟ್ ಇರಬೇಕು. ಅದಕ್ಕೆ ಈ ಥರ ಎಕ್ಸ್ಪ್ಲೇನ್ ಇರಬೇಕಾಗತ್ತೆ. ನೆಕ್ಸ್ಟು ಧಾರ್ಮಿಕ ಏಕತೆ 3ನೇ ಪಾಯಿಂಟ್ ಇದು. ನೆಕ್ಸ್ಟ್ ಬಂದುಬಿಟ್ಟು ಸಾಂಸ್ಕೃತಿಕ ಏಕತೆ, ಈ ಒಂದು ಪಾಯಿಂಟ್ ಇರಬೇಕು. ನೆಕ್ಸ್ಟು ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳನ್ನು ವಿವರಿಸಿರಿ. ಇದು ನೆಕ್ಸ್ಟು ಇಂಪಾರ್ಟೆಂಟ್ ಪ್ರಶ್ನೆ. ಇದರಲ್ಲಿ ಪಾಯಿಂಟ್ಸ್ಗಳು ಭೌಗೋಳಿಕ ಪ್ರತ್ಯೇಕತೆ, ಸಾಂಸ್ಕೃತಿಕ ಸಮಸ್ಯೆಗಳು ಇರಬೇಕು, ಸಾಮಾಜಿಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ಬುಡಕಟ್ಟು ಜನರ ಭೂಮಿ ಅನ್ಯರಿಗೆ ಹಸ್ತಾಂತರವಾದ ಸಮಸ್ಯೆ, ಸಾಲ ಬಾಧೆ ಅಥವಾ ಋಣ ಬಾಧೆ, ಅರಣ್ಯ ಕಾರ್ಯಾಚರಣೆಗಳಲ್ಲಿ ಬುಡಕಟ್ಟು ಜನರ ಶೋಷಣೆ ಇವೆಲ್ಲವೂ ಕೂಡ ಇರಬೇಕಾಗುತ್ತೆ. ಹಿಂದುಳಿದ ಬೇಸಾಯ ಪದ್ಧತಿಗಳು, ಶೈಕ್ಷಣಿಕ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಇವೆಲ್ಲವೂ ಕೂಡ ಇರಬೇಕಾಗುತ್ತೆ. ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಲು ಸರ್ಕಾರ ಕೈಗೊಂಡ ಇತ್ತೀಚಿನ ಕ್ರಮಗಳನ್ನು ವಿಶ್ಲೇಷಿಸಿ. ಸಾಲ ಮನ್ನಾ ಮತ್ತು ವಿನಾಯಿತಿ, ಅತ್ಯಧಿಕ ಬಡ್ಡಿ ದರ ಕಾಯ್ದೆ, ರೈತರ ಸಂಕಷ್ಟಗಳಿಗೆ ಪ್ರತಿಕ್ರಿಯೆ, ಆರೋಗ್ಯ ವಿಮಾ ಯೋಜನೆ, ಬಡ್ಡಿ ದರ ಇಳಿಕೆ, ಪರಿಹಾರ ನೀಡುವ ನೀತಿಯ ಪುನರ್ ವಿಮರ್ಶೆ ಇವೆಲ್ಲವೂ ಕೂಡ ಇರಬೇಕಾಗುತ್ತೆ. ಮಾಹಿತಿ ಸೌಲಭ್ಯ, ಬೆಳೆ ವಿಮೆ, ಬಿತ್ತನೆ ಬೀಜದ ಮೇಲಿನ ಸಬ್ಸಿಡಿ, ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮಗಳು, ಮಾರುಕಟ್ಟೆಯಲ್ಲಿ ಮಧ್ಯಪ್ರವೇಶ ಯೋಜನೆ ಪರ ಪುನರ್ ವಿಮರ್ಶೆ, ಕೃಷಿ ಸಂಶೋಧನೆಗೆ ಆದ್ಯತೆ ಇವೆಲ್ಲವೂ ಕೂಡ ಇರಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ. ಓಕೆ, ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. ನೋಡಿ ಇಲ್ಲಿ 2011ರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ 940. ಅಂದರೆ ಎಲ್ಲವೂ ಕೂಡ ಹೇಳ್ತಾ ಹೋಗ್ತಾನೆ. ಈಗ ಮಲ್ಟಿಪಲ್ ಚಾಯ್ಸ್ ಇಂಪಾರ್ಟೆಂಟ್. ಸರಿಯಾದ ಜೋಡಿಯನ್ನು ಗುರುತಿಸಿ ಬರೀರಿ ಅಂತ ಕೇಳ್ತಾರೆ. ನಿಮಗೆ ನೆನ್ಪಿಟ್ಕೊಳ್ಳಿ. ಎರಡನೇದು ಕಾಷ್ಟ ಯಾವುದಪ್ಪ ಅಂತ, ತಳಿ ಅಥವಾ ಜನಾಂಗ. ಬಿ ಪ್ರಬಲ ಜಾತಿ MN ಶ್ರೀನಿವಾಸ್, ಪರಿಶಿಷ್ಟ ಪಂಗಡ ಮಿಜೋರಾಂ. ಓಕೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಲಿಜ್ಜತ್ನ ಕೇಂದ್ರ ಕಚೇರಿ ಇರುವುದು ಮುಂಬೈದಲ್ಲಿ. ನೆನ್ಪಿಟ್ಕೊಳ್ಳಿ. ಮೋಸ್ಟ್ ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಇವು. ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಶಿಫಾರಸು ಮಾಡಿದ ಸಮಿತಿ ಬಲವಂತ್ ರಾಯ್ ಮೆಹ್ತಾ ಸಮಿತಿ. ಭಾರತದಲ್ಲಿ ಸಾಮಾಜಿಕ ಚಳವಳಿಗಳು ಕೃತಿಯನ್ನು ಬರೆದವರು MS.A. ರಾವ್ ಅಂತ ಹೇಳ್ಬೋದು. ಕೆಳಗಿನ ಆವರಣದಲ್ಲಿ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇದು. ಜಾತಿಯ ಸದಸ್ಯತ್ವ ಹುಟ್ಟಿನಿಂದ ನಿರ್ಧಾರವಾಗುತ್ತೆ. ಕೇರಳದ ನಂಬೂದರಿ ಪುತ್ರ ಪ್ರಧಾನ ಕುಟುಂಬವನ್ನು ಇಲ್ಲಂ ಎನ್ನುವರು. ಹೈನುಗಾರಿಕೆ ಎಂಬುದು ಕೃಷಿ ಸಂಬಂಧಿತ ಚಟುವಟಿಕೆ ಆಗುತ್ತೆ. ಮಾಧ್ಯಮದ ದೊರೆ ಎಂದು ಖ್ಯಾತರಾದ ರೂಪರ್ಟ್ ಮರ್ಡೋಕ್. ಚುಪ್ಕೋ ಚಳುವಳಿ ಪರಿಸರ ಚಳುವಳಿ ಆಗಿರುತ್ತೆ. ಹೊಂದಿಸಿ ಬರೆಯಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ಸಂಸ್ಕೃತ ಇಂಡೋ ಆರ್ಯನ್ ಭಾಷೆಯಾಗಿರುತ್ತೆ. ಮತದಾನದ ಹಕ್ಕು 320ನೇ ಕಲಂ. ರಾಂಪುರ್ ಶ್ರೀ MN ಶ್ರೀನಿವಾಸ್. ಸಾಮಾಜಿಕ ಸಂಪರ್ಕ ತಾಣ ಫೇಸ್ಬುಕ್. ಭೂಸಾ ಸಾಹಿತ್ಯ ಬಸವಲಿಂಗಪ್ಪ. ಓಕೆ, ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಭಾರತವನ್ನು ಭಾಷಾ ಸಂಗ್ರಹಾಲಯ ಎಂದು ಏಕೆ ಕರೀತಾರಪ್ಪ? ಭಾರತದಲ್ಲಿ ಪ್ರಾಚೀನ ಕಾಲದಿಂದ ಇಲ್ಲಿವರೆಗೂ ಹಲವಾರು ಭಾಷೆಗಳನ್ನು ಮಾತನಾಡುವ ಜನಸಮೂಹಗಳು ಶಾಶ್ವತವಾಗಿ ನೆಲೆಸಿರುವುದರಿಂದ ಭಾರತವನ್ನು ಭಾಷಾ ಸಂಗ್ರಹಾಲಯ ಎಂದು ಕರೀತಾರೆ. ದಕ್ಷಿಣ ವಲಯದ ಯಾವುದಾದರೂ ಒಂದು ಬುಡಕಟ್ಟನ್ನು ಹೆಸರಿಸಿ ಅಂದರೆ ಹಕ್ಕಿ ಪಿಕ್ಕಿ ಸೋಲಿಗರು, ಕಾಡು ಕುರುಬ. ರಾಷ್ಟ್ರೀಯ ಮಹಿಳಾ ಆಯೋಗದ ಯಾವುದಾದ್ರೂ ಒಂದು ಕಾರ್ಯವನ್ನು ತಿಳಿಸಿ ಅಂದರೆ ಮಹಿಳೆಯರ ವಿರುದ್ಧದ ಹಿಂಸೆಯನ್ನು ತಡೆಗಟ್ಟುವುದು, ಮಹಿಳೆಯರಿಗೆ ಸಾಮಾಜಿಕ, ಆರ್ಥಿಕ ಹಾಗೂ ಕಾನೂನಾತ್ಮಕ ಸಮಾನತೆಯನ್ನು ನೀಡುವುದಾಗಿರುತ್ತೆ. ಪುಷ್ಕರ್ ಜಾತ್ರೆ ಯಾವ ರಾಜ್ಯದಲ್ಲಿ ನಡೆಯುತ್ತದೆ ಅಂದರೆ ರಾಜಸ್ಥಾನ. ಆಂಥೋನಿ ಗಿಡ್ಡಿಂಗ್ಸ್ ಅವರ ಕೃತಿಯನ್ನು ಹೆಸರಿಸಿ ಸೋಷಿಯಾಲಜಿ ಅಂತ ಹೇಳ್ಬೋದು. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳು. 2 ದ್ರಾವಿಡ ಭಾಷೆಗಳನ್ನು ಹೆಸರಿಸಿ ಕನ್ನಡ, ತೆಲುಗು, ತಮಿಳು. ಭಾರತೀಯ ಬುಡಕಟ್ಟುಗಳು ಯಾವುದಾದ್ರೂ 2 ಸಮಸ್ಯೆಗಳನ್ನು ತಿಳಿಸಿ ಅಂದರೆ ಭೌಗೋಳಿಕ ಪ್ರತ್ಯೇಕತೆಯ ಸಮಸ್ಯೆ, ಸಾಂಸ್ಕೃತಿಕ ಸಮಸ್ಯೆ. ಸ್ತ್ರೀ ಶಕ್ತಿ 2 ಉದ್ದೇಶಗಳನ್ನು ಬರೆಯುವುದು. ಗ್ರಾಮೀಣ ಮಹಿಳೆಯರ ಆರ್ಥಿಕ ಅಭಿವೃದ್ಧಿಯನ್ನು ಬಲಪಡಿಸುವುದು, ಆದಾಯ ತರುವ ಚಟುವಟಿಕೆಗಳಲ್ಲಿ ಸ್ತ್ರೀಯರನ್ನು ತೊಡಗಿಸುವುದು. ನಗರದ ಬಡತನಕ್ಕೆ 2 ಕಾರಣಗಳನ್ನು ತಿಳಿಸಿ ಅಂದರೆ ಒಂದು ಕಡಿಮೆ ಭತ್ಯೆ, ಶ್ರೀಮಂತಪರವಾದ ಆರ್ಥಿಕ ನೀತಿಗಳು. ಅಂತರ್ಜಾಲದ ಯಾವುದಾದ್ರೂ 2 ಅನುಕೂಲಗಳನ್ನು ಬರೆಯಿರಿ ಅಂದರೆ ಗಣಕಯಂತ್ರದ ಮೂಲಕ ಜಾಗತಿಕ ಮಟ್ಟದಲ್ಲಿ ಸಂಪರ್ಕ ಬೆಸೆಯಲು ಸಹಾಯಕ. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಕಾಗೋಡು ರೈತ ಹೋರಾಟಕ್ಕೆ 2 ಕಾರಣಗಳು. ಒಂದು ಭೂಮಾಲೀಕರಿಂದ ಗಣಿದಾರರ ಶೋಷಣೆ, ಅಧಿಕ ಪ್ರಮಾಣದ ಪಾಲು ಕೊಡಲು ನಿರಾಕರಣೆ. ಸಂಸ್ಕೃತ ಅನುಕರಣೆ ಎಂದರೇನು? ಭಾರತದ ಸಾಮಾಜಿಕ ಪರಿವರ್ತನೆ
ಡಾಕ್ಟರ್ ಬಿ ಎಸ್ ಗುಹಾರ್ ಅವರ ಭಾರತೀಯ ಜನಾಂಗೀಯ ಸಮೂಹಗಳ ವರ್ಗೀಕರಣವನ್ನು ವಿವರಿಸಿರಿ. ನಿಗ್ರಿಟೊಗಳು, ಪ್ರೋಟೋಆಸ್ಟ್ರಲಾಯ್ಡರು, ಮಂಗೋಲಾಯ್ಡರು, ಮೆಡಿಟೇರಿನಿಯನ್ನರು, ಪಶ್ಚಿಮ ಬ್ರಾಕಿಸೆಫಾಲರು, ನಾರ್ಡಿಕರು. ಓಕೆ, ಇವೆಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟ್, ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ವಿವರಿಸಿರಿ. ಒಂದು, ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ಆಯೋಗದ ನೇಮಕ, ಶೈಕ್ಷಣಿಕ ಅವಕಾಶಗಳು, ಆರ್ಥಿಕ ಅವಕಾಶಗಳ ವಿಸ್ತರಣೆ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಉದ್ಯೋಗ ಅವಕಾಶಗಳ ವಿಸ್ತರಣೆ ಮತ್ತು ಮೀಸಲಾತಿ, ಪಂಚವಾರ್ಷಿಕ ಯೋಜನೆಗಳ ಮೂಲಕ ಪರಿಶಿಷ್ಟ ಜಾತಿಗಳ ಕಲ್ಯಾಣ, ವಿಶೇಷ ಘಟಕ ಯೋಜನೆ, ವಿಶೇಷ ಕೇಂದ್ರ ನೆರವು, ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿ ನಿಗಮ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಸಮಾನತೆಯುತ ವರದಿ ಉದ್ದೇಶಗಳನ್ನು ಬರೀರಿ ಅಂತ ಹೇಳ್ತಾರೆ. ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟು, ಅವಿಭಕ್ತ ಕುಟುಂಬದ ಯಾವುದಾದ್ರೂ 5 ಲಕ್ಷಣಗಳನ್ನು ಬರೀರಿ ಅಂತಾರೆ. ಒಂದು, ಪೀಳಿಗೆಗಳ ಸಮಾವೇಶ, ಸಾಮಾನ್ಯ ಮನೆ ಅಥವಾ ವಾಸಸ್ಥಳ, ಹೆನ್ರಿಮೈನ್ ಸಾಮಾನ್ಯ ಅಡುಗೆ ಮನೆ, ಸಾಮಾನ್ಯ ಧಾರ್ಮಿಕ ಕ್ರಿಯಾವಿಧಿ, ಸಾಮಾನ್ಯ ಆಸ್ತಿ ಹಕ್ಕು ಬರಿತೀವಿ. ಇಷ್ಟೇ ಪಾಯಿಂಟ್ಸ್ಗಳು ಬರಬೇಕಾಗತ್ತೆ. ನೆಕ್ಸ್ಟು, ಕರ್ತನ ಅಧಿಕಾರ, ಪೂರ್ವಯೋಜಿತ ವಿವಾಹಗಳು, ಅತಿಯಾದ ಸಂತತಿ ಇವೆಲ್ಲವೂ ಕೂಡ ಬರ್ತದೆ. ಓಕೆ, ನೆಕ್ಸ್ಟು, ನರಸಿಂಗ್ನವರ ಪಿತೃಪ್ರಧಾನ ವಿಭಕ್ತ ಕುಟುಂಬವನ್ನು ವಿವರಿಸ್ರಿ ಅಂದರೆ ಈ ರೀತಿಯಲ್ಲಿ ನೀವು ಬರೀಬೇಕು. ಇಷ್ಟು ಆನ್ಸರನ್ನು ಬರೀಬೇಕಾಗತ್ತೆ. ನೆಕ್ಸ್ಟ್, ವಿಶ್ವ ಬ್ಯಾಂಕ್ ಪ್ರಕಾರ ಭಾರತದ ಗ್ರಾಮೀಣ ಬಡತನ ಕಾರಣಗಳನ್ನು ಬರೆಯಿರಿ ಅಂದರೆ ಇಲ್ಲಿ ಇಷ್ಟು ಬರಬೇಕಾಗುತ್ತೆ. ಸಮೂಹ ಮಾಧ್ಯಮದ ಕಾರ್ಯಗಳನ್ನು ವಿವರಿಸಿರಿ. ಇಷ್ಟು ಆನ್ಸರ್ಸ್ಗಳು ಬರಬೇಕು. ಇಷ್ಟು ಪಾಯಿಂಟ್ಸ್ಗಳು ಅದರಲ್ಲಿ ಬರಲೇಬೇಕಾಗುತ್ತೆ. ರೇಡಿಯೋ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಹೇಳ್ತಾರೆ. ಇದರಲ್ಲಿ ಭಾರತದಲ್ಲಿ ಆಧುನಿಕ ಪ್ರಕರಣ ವಿವರಿಸ್ರಿ ಅಂತ ಹೇಳ್ತಾರೆ. ಇಷ್ಟು ಒಂದು ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕ ಇಷ್ಟು ಪಾಯಿಂಟ್ಸ್ಗಳು ಬರಬೇಕಾಗುತ್ತೆ. ನೆಕ್ಸ್ಟ್, ಸಾಮಾಜಿಕವಾಗಿ ಪಾಯಿಂಟ್ಸ್ ಬರಬೇಕು. ನೆಕ್ಸ್ಟು 10 ಅಂಕದ ಪ್ರಶ್ನೆಗಳು. ಕರ್ನಾಟಕದ ಜನಸಂಖ್ಯಾ ಚಿತ್ರಣವನ್ನು ವಿವರಿಸಿರಿ. ಮೋಸ್ಟ್ ಇಂಪಾರ್ಟೆಂಟ್ ಇದು. ಕರ್ನಾಟಕದ ಜನಸಂಖ್ಯಾತ್ರ ಮತ್ತು ಬೆಳವಣಿಗೆ ಪಾಯಿಂಟ್, ನಗರ ಜನಸಂಖ್ಯೆ, ಕರ್ನಾಟಕದ ಲಿಂಗಾನುಪಾತ, ಕನ್ನಡದ ಜನಸಾಂದ್ರತೆ ಇಷ್ಟು ಪಾಯಿಂಟ್ಸ್ಗಳು ಬರಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ. ಜಾತಿಯನ್ನು ವ್ಯಾಖ್ಯಾನಿಸಿ, ಜಾತಿಯ ಸಾಂಪ್ರದಾಯಿಕ ಲಕ್ಷಣಗಳನ್ನು ವಿವರಿಸಿರಿ. ಇದೊಂದು ಕೂಡ ತುಂಬ ಇಂಪಾರ್ಟೆಂಟ್. ಜಾತಿ ಸಮಾಜದ ಹೋಳದ ಭಾಗವಾಗಿದೆ. ಏಕಶ್ರೇಣಿಯುತವಾದದ್ದು. ಆಹಾರ, ಸಾಮಾಜಿಕ ಸಂಸರ್ಗಗಳಿಗೆ ಸಂಬಂಧಿಸಿದ ನಿಬಂಧಗಳು, ನಾಗರಿಕ ಅನರ್ಹತೆಗಳು, ಧಾರ್ಮಿಕ ಅನರ್ಹತೆಗಳು, ವೃತ್ತಿ ಸಂಬಂಧಿತ ನಿರ್ಬಂಧಗಳು, ವೈವಾಹಿಕ ನಿರ್ಬಂಧಗಳು, ಸಾಮಾಜಿಕ ಅನರ್ಹತೆಗಳು ಮತ್ತು ನಿರ್ಬಂಧಗಳು. ಭಾರತದ ನಗರಗಳ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತದೆ. ಓಕೆನಾ. ಸ್ವಾತಂತ್ರ್ಯ ನಂತರ ದಲಿತ ಚಳುವಳಿ ಇದೊಂದು ಪ್ರಶ್ನೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಹಾಯ್ ವಿದ್ಯಾರ್ಥಿಗಳೆಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ನಿಮ್ಮ ಪ್ರಿಪರೇಟರಿ ಮತ್ತು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಮೋಸ್ಟ್ ಇಂಪಾರ್ಟೆಂಟ್ ಸಮಾಜಶಾಸ್ತ್ರದ ವಿಷಯಗಳು, ಈ ಒಂದು ಪಾಯಿಂಟ್ಸ್ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿದೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮಾತ್ರ ಮಲ್ಲಿಗೆ ಹೋಗಬೇಡಿ. ಯಾಕಂದರೆ ನಿಮ್ಮ ಪ್ರಿಪರೇಟರಿ ಮತ್ತು ಬೋರ್ಡ್ ಪರೀಕ್ಷೆಗೆ ಕಡ್ಡಾಯವಾಗಿ ಬರುವಂತಹ ಒಂದು ಪ್ರಶ್ನೆಗಳು ಇಂಪಾರ್ಟೆಂಟ್ ವಿತ್ ಆನ್ಸರ್ಸ್ 5 10 ಅಂಕದ್ದು, 2 ಮಾರ್ಕ್ಸಿಂದು, 1 ಮಾರ್ಕ್ಸಿಂದು, ಫಿಲ್ ಇನ್ ದ ಬ್ಲ್ಯಾಂಕ್ ಎಲ್ಲವೂ ಕೂಡ ಇದೆ. ಓಕೆ, ಬನ್ನಿ ಹಾಗಾದರೆ ಭಾಗ 2 ಇದು. 2011ರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ ಎಷ್ಟಿತ್ತಪ್ಪ ಅಂದರೆ 74.04 ಇತ್ತು. ಇದು ಭಾಳ ಇಂಪಾರ್ಟೆಂಟ್. ಇದು ಪ್ರಶ್ನೆ ಬಂದೇ ಬರುತ್ತೆ. ಇದರಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಹೇಳ್ತಾರೆ. ಇಲ್ಲಿ ಸರಿಯಾದ ಉತ್ತರ ಎ ಅಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟು, ಯಾಕಂದರೆ ಒಂದನೇದು ಹರ್ಬರ್ಟ್ ರಿಸ್ಲೆ ಯಾವುದು ಅಂದರೆ ಪೀಪಲ್ ಆಫ್ ಇಂಡಿಯಾ. ಬಿ 4ನೇದು ಯಾವುದಂದರೆ SV ಕೆತ್ಕಕ್, ಇಲ್ಲಿ ಹಿಸ್ಟ್ರಿ ಆಫ್ ಕ್ಯಾಸ್ಟ್ ಇನ್ ಇಂಡಿಯಾ. ಓಕೆ, ಇಷ್ಟು. ನೆಕ್ಸ್ಟ್, ಹೇಳಿಕೆ ಕೊಡ್ತಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳ ಸ್ಥಾನಮಾನ ಹೆಚ್ಚುತ್ತಿದೆ. ಇಲ್ಲಿ ಬಿ ಕಾರಣ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳಿಗೆ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಸೌಲಭ್ಯಗಳನ್ನು ನೀಡಲಾಗಿದೆ. ಅಂದರೆ ಇಲ್ಲಿ ಎ ಮತ್ತು ಬಿಗಳೆರಡೂ ಸರಿಯಾಗಿದೆ ಮತ್ತು ಎಗೆ ಬಿ ಸರಿಯಾದ ಕಾರಣವಾಗಿದೆ. ನೆಕ್ಸ್ಟು, ವಸಾಹತು ಅವಧಿಯಲ್ಲಿ ಉಪ್ಪಿನ ವ್ಯಾಪಾರದಲ್ಲಿ ತೊಡಗಿಸಿಕೊಂಡ ಆದಿವಾಸಿ ಸಮುದಾಯಗೊಂಡ. ನೆಕ್ಸ್ಟು, ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಡೆದ ಮೊದಲ ರೈತ ಹೋರಾಟ ಯಾವುದು ಅಂದರೆ ಕಾಗೋಡು ಸತ್ಯಾಗ್ರಹ. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ನರಸಿಂಗ್ನವರ್ ಅವರ ಪಿತೃಪ್ರಧಾನ ವಿಭಕ್ತ ಕುಟುಂಬದ ಪ್ರಮುಖ ಉದ್ಯೋಗ ಕೃಷಿ. ಕುಲೀನೀಕರಣ ಪರಿಕಲ್ಪನೆ ಪರಿಚಯಿಸಿದವರು ಎನ್ ಪ್ರಸಾದ್. ಕನ್ನಡದ ಪ್ರಥಮ ವಾರ್ತಾಪತ್ರಿಕೆ ಮಂಗಳೂರು ಸಮಾಚಾರ. SNDP ಸಂಘಟನೆ ಪ್ರಾರಂಭಿಸಿದವರು ಶ್ರೀ ನಾರಾಯಣ ಗುರು. ಬಾರ್ಬಿ ಗೊಂಬೆಯ ಸೃಷ್ಟಿಕರ್ತೆ ಶ್ರೀ ನಾರಾಯಣ ಗುರು. ನೆಕ್ಸ್ಟ್, ವಂದಿಸಿ ಬರೆಯಿರಿ. ಇಲ್ಲಿ
ಜನಸಂಖ್ಯೆ ವಿಭಜಕ ವರ್ಷ ಯಾವಾಗಾಯ್ತು ಅಂದ್ರೆ 1921ರಲ್ಲಿ ಜನಸಂಖ್ಯೆ ವಿಭಜಕ ವರ್ಷ ಆಗುತ್ತೆ. ಕೆನೆ ಪದರ ಕೆ ಸಂತಾನಮ್, ನಿಶ್ಚಯಾತ್ಮಕ ಕ್ರಿಯೆ ಜಾನ್ ಎಫ್ ಕೆನಡಿ, ಭೂಪಾಲ್ ವಿಷಾನಿಲ ದುರಂತ ನಡೆದ ವರ್ಷ 1984, ಅಮೆಜಾನ್ ಕಾಮ್ ಆನ್ಲೈನ್ ಶಾಪಿಂಗ್ ತಾಣ. ಓಕೆ, ಇಷ್ಟು ಇಂಪಾರ್ಟೆಂಟ್. ಈ ಕೆಳಗಿನ ಪ್ರಶ್ನೆಗಳಿಗೆ ತಲಾ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಅಂದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಭಾರತದ ಪ್ರಾಚೀನ ಹೆಸರನ್ನು ಬರೆಯಿರಿ ಅಂದರೆ ಭರತಖಂಡ, ಜಂಬೂದ್ವೀಪ ಅಂತ ಬರೆಯಿರಿ. ಪ್ರಬಲ ಜಾತಿ ಪರಿಕಲ್ಪನೆ ರಚಿಸಿದವರು ಯಾರು ಅಂದರೆ MN ಶ್ರೀನಿವಾಸರವರು. ಭಾರತೀಯ ಭಾಷಾ ಸಂಸ್ಥಾನ ಎಲ್ಲಿದೆ ಅಂದರೆ ಮೈಸೂರದಲ್ಲಿ ಇದೆ. ನೆಕ್ಸ್ಟ್ IRDP ಅನ್ನು ವಿಸ್ತರಿಸಿ ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂದರೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಜಸ್ಟಿಸ್ ಪಾರ್ಟಿ ಯಾವುದಾದ್ರೂ ಒಂದು ಉದ್ದೇಶ ಏನಪ್ಪ ಅಂದರೆ ಬ್ರಾಹ್ಮಣೇತರ ಹಿತಾಸಕ್ತಿಯನ್ನು ರಕ್ಷಿಸುವಂತಹ ಉದ್ದೇಶವನ್ನು ಹೊಂದಿರುತ್ತೆ. ನೆಕ್ಸ್ಟು ಇಲ್ಲಿ 2 ಅಂಕದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್. ಯಾವುದು ಅಂದರೆ ನೋಡಿ, ಒಂದು ಭಾಷಾವಾದ ಎಂದರೇನು ಅಂದರೆ ಒಂದು ಭಾಷೆಯ ಬಗೆಗಿನ ವಿಶೇಷವಾದ ಕಾಳಜಿ ಹಾಗೂ ಇತರ ಭಾಷೆಯ ಬಗ್ಗೆ ತಿರಸ್ಕಾರ ಅಥವಾ ದ್ವೇಷದ ಮನೋಭಾವನೆಯನ್ನು ಜನರು ಹೊಂದಿರುವುದಕ್ಕೆ ಭಾಷಾವಾದ ಎಂದು ಕರೀತೇವೆ. ಸಾಮಾಜಿಕ ಹೊರಗುಳುವಿಕೆಯ ಅರ್ಥವನ್ನು ತಿಳಿಸಿ ಅಂದರೆ ವ್ಯಕ್ತಿಗಳು ಸಮಾಜದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಿಕೆಯನ್ನು ನಿರ್ಬಂಧಿಸಿದ ರೀತಿಯನ್ನು ಸಾಮಾಜಿಕ ಪ್ರತ್ಯೇಕತೆ ಅಥವಾ ಹೊರಗುಳುವಿಕೆ ಎನ್ನುವರು. ನೆಕ್ಸ್ಟು ಸೂಕ್ಷ್ಮ ಹಣಕಾಸಿನ 2 ಲಕ್ಷಣಗಳನ್ನು ಬರೆಯಿರಿ ಅಂದರೆ ಭದ್ರತೆ ಇಲ್ಲದ ಸಾಲ, ಬಡತನ ರೇಖೆಯ ಕೆಳಗಿನವರಿಗೆ ಸಾಲ ನೀಡುವುದು. ಸಾಮಾಜಿಕ ಸಮೈಕ್ಯತೆ ಎಂದರೇನು ಅಂದರೆ ಸಮಾಜ ಒಂದರಲ್ಲಿನ ಜನರ ಭಾಷೆ, ನಂಬಿಕೆ, ನೈತಿಕ ನಿಯಮಗಳು ಮತ್ತು ವರ್ತನಾ ಮಾದರಿಯಲ್ಲಿ ಹೆಚ್ಚು ಏಕರೂಪತೆ ಹೊಂದಿರುವುದನ್ನು ಸಾಮಾಜಿಕ ಸಮೈಕ್ಯತೆ ಎಂದು ನಾವು ಕರೀತೇವೆ. ಯಾವುದಾದ್ರೂ 2 ಪ್ರಭಾವಿ ಕೈಗಾರಿಕೋದ್ಯಮಿ ಕುಟುಂಬಗಳನ್ನು ಹೆಸರಿಸಿ ಅಂದರೆ ಪಾರ್ಸಿಗಳು, ಸಿಂಧಿಗಳು, ಮಾರ್ವಾಡಿಗಳು. ಭಾರತದ 2 ಮಹಿಳಾ ಸಂಘಟನೆಗಳನ್ನು ಬರೆಯಿರಿ ಅಂದರೆ ಆರ್ಯ ಮಹಿಳಾ ಸಮಾಜ, ಸ್ತ್ರೀಯರ ಭಾರತೀಯ ಸಂಘ. ಸಂಸ್ಕೃತಾನುಕರಣದ 2 ಅಂಶಗಳನ್ನು ಉಡುಗೆ ತೊಡುಗೆ ಮತ್ತು ನಾಮಕರಣ ಸಂಸ್ಕೃತಿ. ಆಧುನೀಕರಣ ಎಂದರೇನು ಅಂದರೆ ಡೇನಿಯಲ್ ಲರ್ನರ್ ಅವರ ಪ್ರಕಾರ ಆಧುನೀಕರಣವೆಂಬುದು ಸಾಮಾಜಿಕ ಪರಿವರ್ತನೆಯ ಪ್ರಕ್ರಿಯೆ ಇದ್ದು ಇದರ ಮೂಲಕ ಕಡಿಮೆ ಅಭಿವೃದ್ಧಿ ಹೊಂದಿದ ಸಮಾಜಗಳು ಹೆಚ್ಚಿನ ಅಭಿವೃದ್ಧಿ ಹೊಂದಿದ ಸಮಾಜಗಳಿಗೆ ತೀರ ಸಾಮಾನ್ಯವಾಗಿರುವ ಲಕ್ಷಣಗಳನ್ನು ಪಡೆದುಕೊಳ್ಳುವುದಕ್ಕೆ ಆಧುನೀಕರಣ ಎಂದು ಕರೀತಾರೆ. ಭಾಗ ಸಿ ನೋಡಿಲಿ, ಇಲ್ಲಿ 6 ಪ್ರಶ್ನೆಗಳಿಗೆ ಟೋಟಲ್ 5 ಅಂಕದ್ದು ಮೋಸ್ಟ್ ಇಂಪಾರ್ಟೆಂಟ್. ಭಾರತದ ಜನಸಂಖ್ಯೆ ನೀತಿ ಅಂಶಗಳನ್ನು ಬರೆಯಿರಿ. ಇದೊಂದು ಪ್ರಶ್ನೆ ಬರುತ್ತೆ, ಇದೊಂದು ಕರೆಕ್ಟಾಗಿ ಓದ್ಕೊಳ್ಳಿ. ನೆಕ್ಸ್ಟು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ ಯಾವುದಾದ್ರೂ 5 ಸಂವಿಧಾನಿಕ ಅವಕಾಶಗಳನ್ನು ಅಂದರೆ ಒಂದು 15ನೇ ವಿಧಿ, 16ನೇ ವಿಧಿ, 17ನೇ ವಿಧಿ, 23ನೇ ವಿಧಿ, 25ನೇ ವಿಧಿ, 29ನೇ ವಿಧಿ, 46ನೇ ವಿಧಿ ಇವೆಲ್ಲವೂ ಕೂಡ ಬರೀಲೇಬೇಕಾಗುತ್ತೆ. ನೆಕ್ಸ್ಟು ಮಹಿಳಾ ಸಬಲೀಕರಣದಲ್ಲಿ ಸ್ವಯಂ ಸೇವಾ ಸಂಘಟನೆಗಳ ಪಾತ್ರವನ್ನು ಸಂಕ್ಷಿಪ್ತ ವಿವರಿಸಿರಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ, ಲಿಜ್ಜತ್ ಪಾಪಡ್ ಸ್ವ ಉದ್ಯೋಗಿ ಮಹಿಳಾ ಸಂಘ, ತರವಾಡಿನ ಬಗ್ಗೆ ಟಿಪ್ಪಣಿ ಬರೆಯಿರಿ. ಓಕೆ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಇದೊಂದು ಸರಿಯಾಗಿ ಓದ್ಕೊಳ್ಳಿ. ವಿಭಕ್ತ ಕುಟುಂಬದ ಕಾರ್ಯಾತ್ಮಕ ಪರಿವರ್ತನೆಗಳನ್ನು ವಿವರಿಸಿರಿ ಅಂದರೆ ಸಾಮಾನ್ಯ ವಾಸಸ್ಥಳ ಪರಿವರ್ತನೆಗಳು, ಧಾರ್ಮಿಕ ಕಾರ್ಯಗಳಲ್ಲಿ ಪರಿವರ್ತನೆಗಳು, ನವಜಾತ ಶಿಶುವಿನ ಸಂರಕ್ಷಣೆ ಮತ್ತು ಸಾಮಾಜೀಕರಣದ ಪಾತ್ರಗಳ ಪರಿವರ್ತನೆ, ಆರ್ಥಿಕ ಕಾರ್ಯಗಳಲ್ಲಿ ಪರಿವರ್ತನೆಗಳು, ಮನೋರಂಜನಾ ಕಾರ್ಯಗಳ ಪರಿವರ್ತನೆ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಗ್ರಾಮ ಪಂಚಾಯಿತಿ ಕಾರ್ಯಗಳನ್ನು ಬರೆಯಿರಿ. ಅಧಿಕಾರ ವಿಕೇಂದ್ರೀಕರಣ, ಬಲವಂತರಾಯ ಮಹಿತಾ ಸಮಿತಿ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು. ಓಕೆನಾ? ಇಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ನೋಡಿ, ನಿಮ್ಮ ಸೆಕೆಂಡ್ PUC ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸಮಾಜಶಾಸ್ತ್ರ ಸೋಷಿಯಾಲಜಿ ಎಂಬ ಒಂದು ವಿಷಯದಿಂದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು, ನಿಮ್ಮ ಪ್ರಿಪರೇಟರಿ ಪರೀಕ್ಷೆ ಮತ್ತು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಲ್ಲಿಗೆ ಹೋಗಬೇಡಿ. ಬನ್ನಿ ಹಾಗಾದರೆ ಶುರು ಮಾಡೋಣ. ನೋಡಿ, ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಭಾರತ ಸರ್ಕಾರವು ಕೆಲವು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಿದೆ. ಅವುಗಳಲ್ಲಿ ಸರಿಯಾದ ಜೋಡಿಗಳನ್ನು ಗುರುತಿಸಿರಿ ಅಂತ ನಿಮಗೆ ಕೇಳ್ತಾರೆ. ಇಲ್ಲಿ A, B, C ಮತ್ತು D ಸರಿಯಾಗಿದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚಿಸಿದ ಕ್ರಮಾನುಗತಿಯನ್ನು ಆರಿಸಿ ಬರೆಯಿರಿ. ಅಂದರೆ ಫಸ್ಟು ನಾಗನಗೌಡ ಆಯೋಗ, LG ಹಾವನೂರ್ ಆಯೋಗ, ವೆಂಕಟಸ್ವಾಮಿ ಆಯೋಗ, ಚೆನ್ನಪ್ಪ ರೆಡ್ಡಿ ಆಯೋಗ. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಬಂದ್ಬಿಟ್ಟು 6ನೇ ಪಂಚವಾರ್ಷಿಕ ಯೋಜನೆಯ ಕಲ್ಯಾಣದ 3 ಸಮಗ್ರ ಯೋಜನೆಗಳನ್ನು ಗುರುತಿಸಿ. ಅಂದರೆ ವಿಶೇಷ ಘಟಕ ಯೋಜನೆ, ವಿಶೇಷ ಕೇಂದ್ರ ನೆರವು, ಪರಿಶಿಷ್ಟ ಜಾತಿ ಅಭಿವೃದ್ಧಿ ನಿಗಮ. ಅಂದರೆ ಎಲ್ಲ ಲೆಸನ್ಸ್ಗೆ ಸಂಬಂಧಪಟ್ಟಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ಲಾಂಗ್ ಆನ್ಸರ್ಸ್ 5 ಮಾರ್ಕ್ಸ್, 10 ಮಾರ್ಕ್ಸ್ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಲ್ಲವೂ ಕೂಡ ಇಲ್ಲಿ ಕವರ್ ಆಗಿದೆ. ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಓಕೆ, ಬನ್ನಿ.
ಭಾರತದಲ್ಲಿ ಅಸಮಾನತೆಗಳು ಹೀಗೆ ಮುಂದುವರೆದರೆ ಅರ್ಧ ಭಾರತವು ಕ್ಯಾಲಿಫೋರ್ನಿಯಾವಾಗುತ್ತದೆ ಮತ್ತು ಇನ್ನರ್ಧ ಭಾಗವು ಆಫ್ರಿಕಾ ಖಂಡದ ಸಹರಾ ಮರುಭೂಮಿಯಾಗುತ್ತದೆ. ಈ ಹೇಳಿಕೆಯನ್ನು ನೀಡಿದವರು ಯಾರಂದರೆ ಡಾಕ್ಟರ್ ಅಮರ್ತ್ಯ ಸೇನ್ ಅಂತ ಹೇಳ್ಬೋದು. ಮಲಪ್ರಭಾ ಹೋರಾಟಕ್ಕೆ ಕಾರಣವಾದ ಅಂಶಗಳನ್ನು ತಿಳಿಸಿ ಅಂದರೆ 2 ಮತ್ತು 3 ಮತ್ತು 4 ಸರಿಯಾಗಿದೆ ಇದರಲ್ಲಿ. ಓಕೆನಾ. ಊಳಿಗಮಾನ್ಯ ಪದ್ಧತಿ ಮತ್ತು ಇದು ಸ್ಥಿರ ಬೆಲೆಯ ಪ್ರಶ್ನೆ ಮತ್ತು 3ನೇದು ಲೇವಿಯ ಪ್ರಶ್ನೆ, ಸ್ಥಳೀಯ ನೌಕರರ ಶಾಹಿಯ ಪಾತ್ರ. ನೆಕ್ಸ್ಟ್ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಇಂಪಾರ್ಟೆಂಟ್ ನೋಡಿವು ನಿಮ್ಮ ಬೋರ್ಡ್ ಪರೀಕ್ಷೆ ಮತ್ತು ನಿಮ್ಮ ಪ್ರಿಪೇಟರಿಗೆ. ಕರ್ತ ಎಂದರೆ ಯಾರು ಅಂದರೆ ಅವಿಭಕ್ತ ಕುಟುಂಬದ ಮುಖ್ಯಸ್ಥನನ್ನು ನಾವು ಕರ್ತ ಎಂದು ಕರಿತೇವೆ. ಭಾರತೀಯ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯಗಳು ಎಂದು ಕರೆದವರು ಚಾರ್ಲ್ಸ್ ಮೆಟ್ಕಾಪ್ ಅಂತ ಹೇಳ್ಬೋದು. ನೆಕ್ಸ್ಟ್ ಮಾಧ್ಯಮ ದೊರೆ ಎಂದು ಪ್ರಖ್ಯಾತರಾದವರು ರೂಪರ್ಟ್ ಮರ್ಡೋಕ್ ಅಂತ ಹೇಳ್ಬೋದು. ಭಾರತದಲ್ಲಿ ಸಾಮಾಜಿಕ ಚಳುವಳಿ ಎಂಬ ಕೃತಿಯನ್ನು ಬರೆದವರು MS.A. ರಾವ್ ಅಂತ ಹೇಳ್ಬೋದು. ಆಂತರಿಕ ಮೂಲದ ಪರಿವರ್ತನೆ ಸಂಸ್ಕೃತಾನುಕರಣ ಅಂತ ಹೇಳ್ಬೋದು. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಇಂಪಾರ್ಟೆಂಟ್ ಯಾವುದು ಅಂದರೆ ಒಡಲ ತುಡಿತಕ್ಕೆ ಕೇಡು ಮಂಜುನಾಥ್ ಅದ್ದೆ, ಡಿವೈನ್ ಲೈಫ್ ಸೊಸೈಟಿ ಅರವಿಂದ್ ಘೋಷ್, ಮೂಕ ನಾಯಕ ಡಾಕ್ಟರ್ BR ಅಂಬೇಡ್ಕರ್, ಅಪಸಂಸ್ಕೃತಾನುಕರಣ ಮಜುಂದಾರ್, ಟೆಲಿಸಾಪಿಂಗ್ ಮೈಕಲ್ ಅಲ್ಡೇರೀಸ್. ಇವು ತುಂಬ ಸರಿಯಾದ ಉತ್ತರಗಳು. ನೆಕ್ಸ್ಟ್ 1 ಮಾರ್ಕ್ಸ್ ಇದಕ್ಕೆ ಇಂಪಾರ್ಟೆಂಟ್ ಯಾವುದು ಅಂದರೆ ಭಾರತದಲ್ಲಿ ಹಿಂದೂ ಪದವನ್ನು ಪರಿಚಯಿಸಿದವರು ಯಾರು ಅಂದರೆ ಅರಬ್ಬರು. ಕರ್ನಾಟಕದ ಪ್ರಸ್ತುತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನು ಹೆಸರಿಸಿ ಅಂದರೆ ಮಧುಸೂದನ್ ನಾಯಕ. SKDRDP ಏನು ವಿಸ್ತರಿಸಿ ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಕಾಣದ ಕೈ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರಂದರೆ ಆಡಮ್ ಸ್ಮಿತ್. ಜನತಾ ವಿಪ್ಲವ ಎಂದರೇನು ಅಂದರೆ ದೀರ್ಘಕಾಲದಿಂದ ಪರಿಹಾರವಾಗದೆ ಇರುವ ಸಮಸ್ಯೆಗಳು ಉಲ್ಬಣಿಸಿದಾಗ ಏಕಾಏಕಿ ಸ್ಫೋಟಗೊಳ್ಳುವ ಚಳುವಳಿಗೆ ಜನತಾ ವಿಪ್ಲವಗಳು ಎನ್ನುವರು. ನೆಕ್ಸ್ಟು ಈ ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ತಲಾ 2-3 ವಾಕ್ಯಗಳಲ್ಲಿ ಉತ್ತರಿಸಿ ನೋಡಿ. 2 ಅಂಕದ್ದು. ಸಿಂಧು ನಾಗರಿಕತೆ 2 ನಗರಗಳನ್ನು ಹೆಸರಿಸಿ. ಹರಪ್ಪ, ಮೊಹೆಂಜೊದಾರೋ. ಕರ್ನಾಟಕದ ಯಾವುದಾದ್ರೂ 2 ಪರಿಶಿಷ್ಟ ಜಾತಿಗಳ ಹೆಸರನ್ನು ತಿಳಿಸಿ ಅಂದರೆ ಹೂಲಯ ಮತ್ತು ಮಾದಿಗ ಲಂಬಾಣಿ. ನೆಕ್ಸ್ಟ್ ಲಿಂಗ ಮತ್ತು ಲಿಂಗತ್ವದ ನಡುವಿನ 2 ವ್ಯತ್ಯಾಸಗಳನ್ನು ತಿಳಿಸಿ ಅಂದರೆ ಲಿಂಗವು ಜೈವಿಕ ಅಂಶವಾಗಿದ್ದು ಸ್ತ್ರೀ ಮತ್ತು ಪುರುಷರ ಲಿಂಗಗಳನ್ನು ನಿರ್ಧರಿಸುತ್ತೆ. ಲಿಂಗತ್ವವು ಪುರುಷತ್ವ ಮತ್ತು ಸ್ತ್ರೀತ್ವದ ಲಕ್ಷಣಗಳು ಮತ್ತು ಅವರ ಪಾತ್ರಗಳನ್ನು ಕುರಿತಂತೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಗ್ರಹಿಕೆಗಳನ್ನು ಸೂಚಿಸುತ್ತೆ. ಲಿಂಗವು ಲೈಂಗಿಕ ಪ್ರಜೋತ್ಪತ್ತಿಯ ಪ್ರಕ್ರಿಯೆಗಾಗಿ ವಂಶವಾಹಿ ಅಂಶಗಳನ್ನು ಸಂಯೋಜನೆ ಮಾಡುತ್ತೆ. ನೆಕ್ಸ್ಟು ಕರ್ನಾಟಕದಲ್ಲಿ ನಡೆಯುವ 2 ಪ್ರಸಿದ್ಧ ಜಾತ್ರೆಗಳನ್ನು ಹೆಸರಿಸಿ ಅಂದರೆ ಕಡಲೆಕಾಯಿ ಪರಿಷೆ, ಬೆಂಗಳೂರು ಬನಶಂಕರಿ ಜಾತ್ರೆ, ಬಾಗಲಕೋಟೆ ಜಾತ್ರೆ ಅಂತ ಹೇಳ್ಬೋದು. ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಈ ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ತಲಾ 15 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳ್ಬೋದು. ಭಾರತದಲ್ಲಿ ಆರ್ಯೀಕರಣ ಪ್ರಕ್ರಿಯೆಯನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಆರ್ಯೀಕರಣ ಪ್ರಕ್ರಿಯೆ ತೊಡಕಾಗಿರೋ ಅಂಶಗಳನ್ನು ವಿವರಿಸಿರಿ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಇದೆ ನೋಡಿ. ಇದು ಮಾಡ್ಕೊಳ್ಳಿ. ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರವನ್ನು ವಿವರಿಸಿರಿ. ಇದೊಂದು ತುಂಬ ಇಂಪಾರ್ಟೆಂಟ್. ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ಪಟ್ಟಿ ಮಾಡಿ. ಇದು ಕೂಡ ತುಂಬ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ಇದೊಂದು ಓದ್ಕೊಳ್ಳಿ. ಅವಿಭಕ್ತ ಕುಟುಂಬದ ಅನುಕೂಲಗಳನ್ನು ವಿವರಿಸಿರಿ. ಇದೊಂದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು. ಓಕೆ. ಅವಿಭಕ್ತ ಕುಟುಂಬದ ಬದಲಾವಣೆಗೆ ಕಾರಣವಾದ ಅಂಶಗಳನ್ನು ವಿವರಿಸಿರಿ ಅಂತ ಇದೆ. ಪಾಯಿಂಟ್ಸ್ಗಳು ವಿತ್ ಆನ್ಸರ್ ಇದೆ. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮಾತು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಪ್ರಿಪರೇಟರಿ ಮತ್ತು ಬೋರ್ಡ್ ಪರೀಕ್ಷೆಗೆ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋಸ್ಗಳು ಬರ್ತಾ ಇರ್ತವೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ. ನೆಕ್ಸ್ಟ್ ನೋಡಿ, ಕೊಳಚೆ ಪ್ರದೇಶಗಳ ಬೆಳವಣಿಗೆ ಕಾರಣಗಳನ್ನು ವಿವರಿಸಿರಿ. ಇದು ಕೂಡ ಭಾಳ ಇಂಪಾರ್ಟೆಂಟ್. ಮ್ಯಾಕ್ಡೊನಾಲ್ಡೀಕರಣದ 5 ತತ್ವಗಳನ್ನು ಚರ್ಚಿಸಿ. ಇದು ಕೂಡ ತುಂಬ ಇಂಪಾರ್ಟೆಂಟ್. ರೂಪರ್ಟ್ ಮರ್ಡೋಕ್ ರವರನ್ನು ಕುರಿತು ಟಿಪ್ಪಣಿ ಬರೆಯಿರಿ. ನೋಡಿ, ಹೈಲೈಟ್ ಇಲ್ಲಿ ಕಲರಲ್ಲಿ ಇದ್ದಂತಹ ಪಾಯಿಂಟ್ಸ್ಗಳು ಹೈಲೈಟ್. ಈ ಪಾಯಿಂಟ್ಸ್ಗಳು ಬರಲೇಬೇಕಾಗುತ್ತೆ. ಪಾಶ್ಚಾತ್ಯೀಕರಣದ ಪ್ರಮುಖ ಅಂಶಗಳನ್ನು ವಿವರಿಸಿರಿ. ಓಕೆ. ಇದೊಂದು ಕೂಡ ಬರುತ್ತೆ ಸರಳ ಅರ್ಥದ ಪ್ರಕಾರ. MS ಶ್ರೀನಿವಾಸರ ಪ್ರಕಾರ ಇದೆಲ್ಲ ಕೂಡ ಪಾಯಿಂಟ್ಸ್ಗಳು ಅದರಲ್ಲಿ ಬರಲೇಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಈ ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ತಲಾ 30 ವಾಕ್ಯಗಳಲ್ಲಿ ಅಂದರೆ 10 ಮಾರ್ಕ್ಸಿಂದು ಇಂಪಾರ್ಟೆಂಟ್. ರಾಷ್ಟ್ರೀಯ ಭಾವೈಕ್ಯತೆಯನ್ನು ವ್ಯಾಖ್ಯಾನಿಸಿ. ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳನ್ನು ವಿವರಿಸಿರಿ. ಒಂದು ಕೋಮುವಾದ ಬರುತ್ತೆ, ಒಂದು ಭಾಷಾವಾದ, ಒಂದು ಉಗ್ರವಾದ ಮತ್ತು ಭಯೋತ್ಪಾದನೆ, ಪ್ರಾಂತೀಯವಾದ. ಪ್ರಾಂತೀಯತೆಯ ಪರಿಣಾಮಗಳನ್ನು ವಿವರಿಸಿರಿ ಅಂದರೆ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬೇಡಿಕೆ ಇರುತ್ತೆ, ಪ್ರತ್ಯೇಕ ರಾಜ್ಯಕ್ಕಾಗಿ ಬೇಡಿಕೆ, ಪೂರ್ಣ ಪ್ರಮಾಣದ ರಾಜ್ಯಕ್ಕಾಗಿ ಬೇಡಿಕೆ, ಅಂತಾರಾಜ್ಯ. ಓಕೆ. ಇಷ್ಟು ಇಂಪಾರ್ಟೆಂಟ್.
ನೆಕ್ಸ್ಟ್ ಬಂದ್ಬಿಟ್ಟು ಬುಡಕಟ್ಟು ಪಂಗಡವನ್ನು ವ್ಯಾಖ್ಯಾನಿಸಿ ಬುಡಕಟ್ಟಿನ ಬದಲಾಗ್ತಿರುವ ಪರಿಕಲ್ಪನೆಗಳನ್ನು ವಿವರಿಸಿರಿ. ಇದು ಕೂಡ ತುಂಬ ಇಂಪಾರ್ಟೆಂಟ್. ಗಿಲಿನ್ ಮತ್ತು ಗಿಲಿನ್ ಸಮರೂಪಿ ಸ್ವಾವಲಂಬನೆ ಘಟಕವಾಗಿ ಬುಡಕಟ್ಟು, ರಾಜಕೀಯ ವಿಭಾಗಗಳಾಗಿ ಬುಡಕಟ್ಟು ಪಂಗಡಗಳು, ಒಂದು ಜನಾಂಗವಾಗಿ ಬುಡಕಟ್ಟು ಪಂಗಡ, ಬುಡಕಟ್ಟು ಮತ್ತು ಪರಿಶಿಷ್ಟ ಬುಡಕಟ್ಟು, ಗ್ರಾಮೀಣ ಅಧ್ಯಯನದ ಮಹತ್ವದ ಸಂಕ್ಷಿಪ್ತವಾಗಿ ವಿವರಿಸಿರಿ. ಇದೊಂದು ಇಂಪಾರ್ಟೆಂಟ್ 10 ಮಾರ್ಕ್ಸಿಗೆ ಭಾಳ ಇಂಪಾರ್ಟೆಂಟ್ ಇದು ಪ್ರಶ್ನೆ. ಒಂದು ಫಸ್ಟ್ ಪಾಯಿಂಟ್ ಯಾವುದಪ್ಪ, ಕ್ಷೇತ್ರ ಕಾರ್ಯ ಅಧ್ಯಯನವು, ಎರಡನೇದು ಪರಿವರ್ತನೆ, ಮೂರನೇದು ಸಾಹಿತ್ಯಿಕ ಪೂರ್ವಗ್ರಹ, ಆನಂತರದ ಮೌಲ್ಯಮಾಪನ ದಾಖಲಿಸೋದು, ವಿಶ್ಲೇಷಣಾತ್ಮಕ ವಿಭಾಗಗಳ ಬೆಳವಣಿಗೆ. ಇದು ಭಾಳ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ಭಾಗ 1, ಭಾಗ 2, ಭಾಗ 3, ಭಾಗ 4 4 ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.